ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ಸಂಡೇ 10:30 ಆಗಿದೆ ಟೈಮ್. ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ, ಅಡುಗೆ ಎಲ್ಲ ರೆಡಿ ಆಗಿದೆ, ರೆಸಿಪಿ ಕೂಡ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇವತ್ತು ಡೇ ಫುಲ್ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪಾಪು ಮಲಗಿದೆ, ಅಜ್ಜಿ ತಾತ ಕೂಡ ಬರ್ತಾ ಇದ್ದಾರೆ. ಆ್ಯಂಡ್ ನೋಡೋಣ ಇವತ್ತು ಹೆಂಗೆ ಹೋಗುತ್ತೆ ಅಂತ. ಬೆಳಗ್ಗೆನೇ ಅಪ್ಪ ಚಿಕನ್ ತಂದು ಕೊಟ್ಟಿದ್ದರು. ಸೊ ಫಸ್ಟು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಅಂತೇಳಿ ಚಿಕನ್ನ 1-2 ಟೈಮ್ಸ್ ವಾಶ್ ಮಾಡಿಕೊಂಡು ಉಪ್ಪು ಮತ್ತು ಅರಿಶಿನ ಹಾಕಿ ವಾಶ್ ಮಾಡಿ, ಈಗ ಅದಕ್ಕೆ ಸ್ವಲ್ಪ ಆನಿಯನ್ನು ಮತ್ತು ಮೆಣಸು ಒಂದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಚಿಕನ್ ಚಾಪ್ಸ್ಗೆ ಅದೇ ಮೇನು. ಈ ಪೇಸ್ಟಲ್ಲಿ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಹಾಗೂ ಟೊಮೆಟೊ ಇದನ್ನೆಲ್ಲ ಸೇರಿಸ್ಕೊಂಡು ಪ್ಯೂರಿ ಮಾಡಿದ್ದೀನಿ. ಮತ್ತು ತೆಂಗಿನ ತುರಿನ ಸಪ್ರೇಟಾಗಿ ಪ್ಯೂರಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಪೇಸ್ಟನ್ನ 1-2 ಸ್ಪೂನ್ ಮ್ಯಾರಿನೇಷನ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಮಿಕ್ಕದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, 1-2 ಸ್ಪೂನ್ಸ್ ಆ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಮತ್ತು ಚಿಲ್ಲಿ ಪೌಡರು, ಗರಂ ಮಸಾಲ, ಸ್ವಲ್ಪ ಚಿಕನ್ ಮಸಾಲ, ಇದನ್ನೆಲ್ಲ ನಿಮ್ಮ ಟೇಸ್ಟಿಗೆ ತಕ್ಕನಂಗೆ ನೀವು ಸ್ವಲ್ಪ ಆಲ್ಟರ್ ಮಾಡಿ ಹಾಕ್ಕೋಬೋದು. ನಾನೆಲ್ಲ ಒಂದು ಅಂದಾಜು ಮೇಲೆ ಹಾಕ್ತಾಯಿದ್ದೀನಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡಿದ್ದೀನಿ, ಸ್ವಲ್ಪ ಕಲರ್ ಎನ್ಹಾನ್ಸ್ ಆಗಲಿ ಅಂತ ಹೇಳ್ಬಿಟ್ಟು. 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಕೂಡ ಹಾಕ್ಕೊತಾ ಇದ್ದೀನಿ. ಚಿಕ್ಕ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಟರ್ಮರಿಕ್ ಒಂದು 1/2 ಟೇಬಲ್ ಸ್ಪೂನು. ಸೊ ಇದ್ರ ಜೊತೆಗೆ ಕರ್ಡ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 4 ಟೇಬಲ್ ಸ್ಪೂನ್ ಆಗೋಷ್ಟು ಕರ್ಡ್ ಹಾಕ್ಕೊತಾ ಇದ್ದೀನಿ. ಮತ್ತು ಆಯಿಲು, ನಿಂಬೆಹಣ್ಣು ಒಂದು 1/4 ಭಾಗದಷ್ಟು ನಿಂಬೆಹಣ್ಣು ಹಿಂಡ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಮ್ಯಾರಿನೇಷನ್ ಮಾಡಿ ಇಟ್ಟರೆ ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ. ಸೊ ನಾವು ಸ್ವಲ್ಪ ಫ್ರೈ ಥರ ಮಾಡ್ಕೊತೀವಲ್ಲ, ಆಗ ಚಿಕನ್ಗೇನು ಉಪ್ಪು ಖಾರ ಸಪ್ರೇಟಾಗಿ ಹಾಕೋ ಥರ ಏನಿರಲ್ಲ, ಈಗೇನು ಹಾಕಿರ್ತೀವಿ ಅದೇ ಸರಿ ಹೋಗುತ್ತೆ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ, ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಇದು ಒಂದು 10 ಮಿನಿಟ್ಸ್ ಮ್ಯಾರಿನೇಟ್ ಆಗಲಿ. ಅಷ್ಟೊತ್ತಿಗೆ ನಾವು ಎಗ್ ಸಾಂಬಾರು ಮಾಡ್ಕೊಂಬಿಡೋಣ. ಇಲ್ಲೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ಒಂದು 5 ಎಗ್ಸ್ನ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ. ಆಯಿಲ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಯೂಸ್ ಮಾಡಿದ್ದೀನಿ. ಆ್ಯಂಡ್ ತುಪ್ಪ ಬೇಕಿದ್ದರೂ ಹಾಕ್ಕೊಬೋದು, ತುಪ್ಪ ಕೂಡ ಚೆನ್ನಾಗೇ ಇರುತ್ತೆ. ಆ್ಯಂಡ್ ಸ್ವಲ್ಪ ಅರಿಶಿನ, ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಣ್ಣೆಗೆ ಸ್ವಲ್ಪ ಎಣ್ಣೆ ಕಾದಿರಬೇಕು, ಆವಾಗಲೇ ಸ್ವಲ್ಪ ಚೆನ್ನಾಗಾಗೋದು ಈ ಮಸಾಲೆ ಎಲ್ಲ. ಇದಕ್ಕೆ ನಾವೇನು ಬೇಯಿಸಿಟ್ಕೊಂಡಿರ್ತೀವಿ ಮೊಟ್ಟೆನ, ಅದನ್ನು ಸಿಪ್ಪೆ ತೆಗೆದು ಫಸ್ಟು ಫ್ರೈ ಮಾಡ್ಕೊಬೇಕು ಇದರೆಲ್ಲ ಹಾಕಿ. ಈ ಪ್ರೋಸೆಸ್ ಮಾಡುವಾಗ ಸ್ಟವ್ ಫುಲ್ಲು ಸಿಮ್ಮಲ್ಲಿ ಇಟ್ಟಿರಬೇಕು, ಇಲ್ಲಾಂದರೆ ಮಸಾಲ ಎಲ್ಲ ಸೀದೋಗುತ್ತೆ. ಎಲ್ಲ ಈ ಥರ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ತೆಗ್ದು ಸಪ್ರೇಟಾಗಿ ಇಟ್ಕೊತೀನಿ. ಈಗ ಅದೇ ಎಣ್ಣೆಗೆ ಈರುಳ್ಳಿ ಮತ್ತು ಪಲಾವ್ ಸ್ಪೈಸಸ್, ಸ್ವಲ್ಪ ಲವಂಗ, ಏಲಕ್ಕಿ, ಪಲಾವ್ ಎಲೆ, ಇದನ್ನು ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ನೋಡ್ತಿದ್ದೀರಲ್ಲ, ಈ ಥರ ಒಂದು ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು. ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಇದಕ್ಕೆಲ್ಲ ಜಾಸ್ತಿ ಏನು ಮಸಾಲ ಹಾಕ್ತಿಲ್ಲ. ಇಲ್ಲಿ ನೀವೇನು ನೋಡ್ತಿದ್ದೀರಾ, ಟೊಮೆಟೊನ ಫಸ್ಟೇ ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಟೊಮೊಟೊನ ಹಾಗೆ ಏನು ಹಾಕಿಲ್ಲ. ಸೊ ಟೊಮೊಟೊ ಪೇಸ್ಟ್ ಹಾಕಿ ಮತ್ತು ನಾನು ಏನು ಚಾಪ್ಸ್ಗೆ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಮಸಾಲ, ಅದನ್ನು ಹಾಕಿದ್ದೀನಿ. ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರು, ಚಿಲ್ಲಿ ಪೌಡರು, ಟರ್ಮರಿಕ್ ಹಾಕಿ ಆ್ಯಂಡ್ ಸ್ವಲ್ಪ ಕರ್ಡ್ ಹಾಕ್ತಾಯಿದ್ದೀನಿ. ಯಾಕಂದರೆ ಲಾಸ್ಟಲ್ಲಿ ನಿಂಬೆಹಣ್ಣು ಆ್ಯಡ್ ಮಾಡೋದ್ರಿಂದ ಜಾಸ್ತಿ ಹುಳಿ ಅನಿಸ್ಬಾರ್ದು ಅಂತೇಳ್ಬಿಟ್ಟು ಸ್ವಲ್ಪ ಡ್ರೈ ಆಗೇ ಈ ಮಸಾಲನೆಲ್ಲ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ನೋಡ್ತಾ ಇದ್ದೀರಲ್ಲ ಈ ಥರ. ಆ್ಯಂಡ್ ಇದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ನೋಡ್ತಿದ್ದೀರಲ್ಲ, ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಬೇಕು ಫಸ್ಟು. ಎಗ್ ಹಾಕಬಾರ್ದು, ಹಾಗೆ ಕುದೀಲಿ ಇದು. ಆ್ಯಂಡ್ ಅದಾದಮೇಲೆ ಒಂದು ಕುದಿ ಬಂದಮೇಲೆ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಆ ಎಗ್ನ ಇದಕ್ಕೆ ಮಿಕ್ಸ್ ಮಾಡಿದ್ರೆ ಸೊ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಲಿ ಅಂತ ಬಿಟ್ಟೆ. ಆ್ಯಂಡ್ ಫೈನಲಿ ಎಗ್ ಸಾಂಬಾರು ರೆಡಿ ಆಗಿದೆ. ನೋಡ್ತಾ ಇದ್ದೀರಲ್ಲ, ಲಾಸ್ಟಿಗೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ನ ಕಟ್ ಮಾಡಿ ಹಾಕ್ಕೊಂಡ್ರೆ ಎಗ್ ಸಾಂಬಾರು ರೆಡಿ ಆಗುತ್ತೆ. ನಾವು ಆವಾಗಲೇ ಸ್ವಲ್ಪ ನೀರು ಹೆಚ್ಚಿಗೆ ಹಾಕಿದ್ವಿ, ಇವಾಗ ನೋಡಿ ಎಷ್ಟು ಡ್ರೈ ಆಗಿದೆ ಅಂತ. ಆ್ಯಂಡ್ ಅದನ್ನು ಸೈಡಿಗೆ ಇಟ್ಟು ಇಲ್ಲಿ ಚಿಕನ್ ಚಾಪ್ಸ್ಗೆ ಬಾಣಲೆ ಇಟ್ಕೊಂಡಿದ್ದೀನಿ. ಈ ಬಾಣಲೆ ಸ್ವಲ್ಪ ಕಾದಿದಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ, ಯಾಕಂದರೆ ಚಿಕನಲ್ಲೇ ಎಣ್ಣೆ ಬಿಟ್ಕೊಳುತ್ತಲ್ವ. ಸೊ ಎಣ್ಣೆ ಎಲ್ಲ ಏನು ಜಾಸ್ತಿ ಹಾಕಿಲ್ಲ. ಆ್ಯಂಡ್ ಡೈರೆಕ್ಟಾಗಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆದಮೇಲೆ ನಾವೇನು ಪಲಾವ್ ಸ್ಪೈಸಸ್ ಎಲ್ಲ ಎತ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಳ್ಳೋಣ. ಬಟ್ ಕಸ್ತೂರಿ ಮೇಥಿನ ಇಲ್ಲಿ ಯೂಸ್ ಮಾಡೋದು ಬೇಡ, ಇದನ್ನು ಹಾಗೆ ಸೈಡ್ಗೆ ಎತ್ತಿಡೋಣ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 2-2.5 ಸ್ಪೂನ್ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆ ಟೇಸ್ಟು. ಸೊ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಆಮೇಲೆ ಚಿಕನ್ ಹಾಕಿ ಒಂದು 5 ಮಿನಿಟ್ಸು ಚಿಕನ್ ಹಾಗೆ ಕುಕ್ ಆಗೋಕ್ಕೆ ಬಿಟ್ಟಿದೆ. ಆ್ಯಂಡ್ ಅದೆಲ್ಲ ನೀರು ಬಿಟ್ಕೊಂಡ್ಮೇಲೆ ನಾವೇನು ಮಸಾಲ ಮಾಡಿ ಇಟ್ಕೊಂಡಿದ್ವಿ ಅದೇ ಮಸಾಲಾನ ಇಲ್ಲಿ ಹಾಕ್ತಾಯಿದ್ದೀನಿ ಕಂಪ್ಲೀಟಾಗಿ.
ಹಾಕ್ಬಿಟ್ಟು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಸ್ವಲ್ಪ ಗೊಜ್ಜು ಥರ ಬರಲಿ ಅಂತ ಅಂದ್ಕೊಂಡೆ ಆಮೇಲೆ. ಸೊ ಗೊಜ್ಜು ಥರ ಇರಬೇಕಂದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡಬೇಕಲ್ವ. ನೋಡ್ತಾ ಇದ್ದೀರಲ್ಲ, ಕುದಿ ಬಂದಮೇಲೆ ಈ ಥರ ಕಾಣಿಸ್ತಾ ಇದೆ. ಮಟನ್ ಚಾಪ್ಸ್ ಹೆಂಗಿರುತ್ತೋ ಸೇಮ್ ಟೇಸ್ಟ್ ಬಂದಿತ್ತು. ಯಾವತ್ತೂ ಟ್ರೈ ಮಾಡಿರಲಿಲ್ಲ ಚಿಕನ್ ಚಾಪ್ಸ್ನ, ಹಾಗಾಗಿ ಇವತ್ತು ಟ್ರೈ ಮಾಡಿದೆ. ಆ್ಯಂಡ್ ಸೂಪರಾಗಂತೂ ಇತ್ತು ಈ ಚಿಕನ್ ಚಾಪ್ಸು. ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಟ್ಟಿದ್ದೆ, ಚಿಕನ್ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಲಿ ಅಂತ. ಆ್ಯಂಡ್ ಲಾಸ್ಟಿಗೆ ನಾವೇನು ಉಳಿಸ್ಕೊಂಡಿದ್ವಿ ಕಸ್ತೂರಿ ಮೇಥಿ, ಅದನ್ನು ಪೌಡರ್ ಮಾಡಿ ಈ ಥರ ಉದುರಿಸ್ಕೊಂಡ್ರೆ ಚಿಕನ್ ಚಾಪ್ಸ್ ರೆಡಿ ಆಗುತ್ತೆ. ಆ್ಯಂಡ್ ಫೈನಲ್ ಟಚ್ ಕೊಟ್ಬಿಟ್ಟು ಕೊರಿಯಾಂಡರ್ ಲೀವ್ನ ಕಟ್ ಮಾಡಿ ಹಾಕ್ಬಿಟ್ಟು ಇನ್ನೊಂದು 5 ಮಿನಿಟ್ಸ್ ಹಾಗೆ ಕುದಿಯೋಕ್ಕೆ ಬಿಟ್ಟೆ. ಸೊ ಅದು ಕುದಿಯೋಷ್ಟೊತ್ತಿಗೆ ನಾನು ಬೇರೆ ರೈಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಂಡ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಚಿಕನ್ ಚಾಪ್ಸ್ ಅಂತ, ಕಲರೆಲ್ಲ ಅದೇ ಥರ ಇದೆ. ಆಮೇಲೆ ಊಟ ಎಲ್ಲ ತಿಂದ್ಕೊಂಡು ಇಲ್ಲಿ ನೋಡ್ತಿದ್ದೀರಲ್ಲ 2:30ಗೆ ಮ್ಯಾಚ್ ಇತ್ತು. ಸೊ ಮ್ಯಾಚ್ ನೋಡೋಣ ಅಂತ ನೋಡಿ ಗಾಯ್ಸ್, ಇವನೇ ಮದುವೆ ಹುಡುಗಿ ಅಜ್ಜಿ ಕೂಡ ಬಂದಿದ್ದರು, ಪಾಪುನ ಆಟ ಆಡಿಸ್ಕೊಂಡಿದ್ರು. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪಾಪುನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿದ್ವಿ, 3 ಮಂತ್ಸ್ ವ್ಯಾಕ್ಸಿನೇಷನ್ ಇತ್ತು. ಆ್ಯಂಡ್ ಅಜ್ಜಿಗೂ ಐ ಟೆಸ್ಟ್ ಮಾಡಿಸ್ಬೇಕಾಗಿತ್ತು. ಸೊ ಇಬ್ಬರನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ವಿ. ಆ್ಯಂಡ್ ಡಾಕ್ಟರ್ ಇಲ್ಲಿ ಇಂಜೆಕ್ಷನ್ ಬರ್ಕೊಡ್ತಾ ಇದ್ದಾರೆ. ನಾನು ಇಲ್ಲಿ ಏನು ಹೇಳಬೇಕು ಅಂತಂದರೆ, ನಿಮ್ಗೆ ಯಾರಿಗಾದ್ರೂ ಪ್ರೆಗ್ನೆನ್ಸಿ ಅಥವಾ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಆಕ್ಸ್ಫರ್ಡ್ ಹಾಸ್ಪಿಟಲ್ನ. ಇಲ್ಲಿ ಫೆಸಿಲಿಟೀಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಎಲ್ಲ NICU, ICU, ನಾರ್ಮಲ್ ವಾರ್ಡ್ ಎಲ್ಲನೂ ಇಲ್ಲೇ ಸಿಗುತ್ತೆ. ಸ್ಕ್ಯಾನಿಂಗಿಂದ ಹಿಡಿದು C-ಸೆಕ್ಷನ್ವರೆಗೂ ಎಲ್ಲ ಇಲ್ಲೇ ಆಗುತ್ತೆ. ಐ ಆಪ್ರೇಷನ್, ಕಿವಿ ಎಲ್ಲ ಸ್ಪೆಷಲಿಸ್ಟು ಇಲ್ಲಿದ್ದಾರೆ. ಆ್ಯಂಡ್ ನಮ್ಮ ಪುಟಾಣಿನ ನೋಡಿ ವ್ಯಾಕ್ಸಿನ್ ಹಾಕ್ಸೋಕ್ಕೆ ಮುಂಚೆ ಇಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ. ಬಟ್ ವ್ಯಾಕ್ಸಿನ್ ಹಾಕ್ಸಿದಾದ್ಮೇಲೆ ಅವ್ರ ರಿಯಾಕ್ಷನ್ ಹೆಂಗಿರುತ್ತೋ ಏನೋ ನೋಡಬೇಕು. ಲಾಸ್ಟ್ ಟೈಮ್ ಏನು ಅಷ್ಟೊಂದು ಕಾಟ ಕೊಡಲಿಲ್ಲ, ಯಾಕಂದರೆ ಅವ್ರಿಗೆ ಅವಾಗ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಬಟ್ ಇವಾಗ ಸ್ವಲ್ಪ ಎಲ್ಲ ಗೊತ್ತಾಗುತ್ತೆ. ಆ್ಯಂಡ್ ನಮ್ಮನ್ನು ವ್ಯಾಕ್ಸಿನ್ ಹಾಕುವಾಗ ಹೊರಗಡೆ ಕಳಿಸ್ಬಿಟ್ರು. ಬಿಕಾಸ್ ಲಾಸ್ಟ್ ಟೈಮ್ ನಮ್ಮಮ್ಮ ಸ್ವಲ್ಪ ಎಮೋಷ್ನಲ್ ಆಗಿಬಿಟ್ರು ಇಂಜೆಕ್ಷನ್ ಕೊಟ್ಟಾಗ. ಹೊರಗಡೆ ಕಳಿಸಿ ಬಾಕ್ಲಾಕ್ಬಿಟ್ರು. ಆ್ಯಂಡ್ ನಿಮಗೆ ಇಲ್ಲಿ ಅದಷ್ಟೇ ಫೆಸಿಲಿಟೀಸ್ ಅಲ್ಲದೆ, ಈಗ ಮಾಮೀಸ್ ಬರ್ತಾರೆ, ನ್ಯೂ ಮಾಮೀಸು, ಅವರಿಗೆ ಫೀಡ್ ಮಾಡೋಕ್ಕೆ ಪ್ಲೇಸ್ ಇದೆ. ಆ್ಯಂಡ್ ಬೇರೆ ಮಕ್ಕಳಿದ್ರೆ ಅವರಿಗೆ ಆಟಾಡೋಕ್ಕೆ ಕೂಡ ಪ್ಲೇ ರೂಮ್ ಇದೆ. ಇಲ್ಲಿ ಫೀಡಿಂಗ್ ರೂಮು, ಪ್ಲೇ ರೂಮು ಎಲ್ಲ ಇರುತ್ತೆ. ಆ್ಯಂಡ್ ಈ ಪಾಪುನು ನೋಡಿ ಎಷ್ಟು ಚೆನ್ನಾಗಿ ಕನ್ನಡ ಏನಕ್ಕೆ ಬಂದಿರೋದು. ಪಾಪುನ ನೋಡಕ್ಕ? ನಿಮ್ಮ ಪಾಪು ಇಲ್ಲಿದೆಯಾ? ಮತ್ತು ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಯಾವ ಹಾಸ್ಪಿಟಲ್ಗೂ ಕಮ್ಮಿ ಇಲ್ಲ. ಡಾಕ್ಟರ್ಸು ಅಷ್ಟೇ ತುಂಬ ಕೇರ್ ಮಾಡ್ತಾರೆ. ಎಮರ್ಜೆನ್ಸಿ ಇದ್ದರೆ ಎಲ್ಲ ಫೆಸಿಲಿಟೀಸ್ ಇಲ್ಲೇ ಇದೆ. ಆ್ಯಂಡ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅನ್ನೋದನ್ನ ನಿಮಗೆ ಶೇರ್ ಮಾಡಬೇಕು ಅಂದರೆ ಕಾಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ವೆಯ್ಟ್ ಕೂಡ ಚೆಕ್ ಮಾಡಿಕೊಂಡೆ, 55 kgs ಆಗಿದೆ. ಆಲ್ಮೋಸ್ಟ್ 12 kgs ಕಮ್ಮಿ ಆಗಿದೆ. ಸೊ ಇಲ್ಲಿ ಲಂಚ್ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ಆ್ಯಂಡ್ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.